ಚೆಕ್. ಮೂರನೇ ದಿನದ ಮೊದಲ ಪಂದ್ಯಾಟದಲ್ಲಿ ಟೀಮ್ ಯಮುನಾ ಅತಿ ಉತ್ತಮವಾದಂತಹ ಜಯಬೇರಿಯನ್ನು ಬಾರಿಸಿದೆ. ನಮ್ಮ ಕಪ್ತಾನರಾಗಿರುವಂತಹ ಹರ್ಷಿಕಾ ಪೂರ್ಣಚ್ಚ ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಹಾಗೆ ಮ್ಯಾನ್ ಆಫ್ ದಿ ವುಮೆನ್ ಅಂತಾನೆ ಹೇಳ್ಬೋದು ಭಾವನಾ, ಹೇಗೆ ಅನ್ನಿಸ್ತಾ ಇದೆ ಮ್ಯಾಚ್ ವಿನ್ ಆಗಿ? 3 ವಿಕೆಟ್ ತೆಗೆದ್ರಿ ಅಲ್ವಾ? ಎಸ್, ವೈಯಕ್ತಿಕ 3 ವಿಕೆಟ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗಾಯ್ತು ಮ್ಯಾಚ್? ನಿನ್ನೆಗೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇತ್ತು? ಆ್ಯಂಡ್ ನೀವು ನೈಟ್ ಪ್ರಾಕ್ಟೀಸ್ ಮಾಡಿರುವಂಥ ವಿಷಯನ ನೀವು ಇಲ್ಲಿ ಹೊರ ಹಾಕಬೇಕು, ಹೇಳಿ. ಏನಿಲ್ಲ, ನಿಮ್ಮ ಎನರ್ಜಿ ನನಗೆ ಆ ಥರ ಆಡೋಕ್ಕೆ ಪ್ರೋತ್ಸಾಹ ಕೊಡ್ತು. ಆಲ್ವೇಸ್ ನಿಮ್ಗೆ ಈ ಥರ ಸಪೋರ್ಟ್ ಮಾಡಲಿಕ್ಕೆ ನಾವು ಯಾವಾಗಲೂ ಇರ್ತೀವಿ. ಓಕೆ. ಆ್ಯಂಡ್ ಹಾಗೆ ನಿನ್ನೆ 3 ಕ್ಯಾಚ್ ಬಿಟ್ಟಂತ ಮಾನ್ಯ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು 3 ಅಲ್ಲ 2. 3 ಕ್ಯಾಚ್ 2 ಕ್ಯಾಚ? 3 ಕ್ಯಾಚ್, ರೈಟ್? ಎಸ್. ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಿನ್ನೆ ಮ್ಯಾಚ್ ಗೆದ್ವಿ, ಇವತ್ತು ಮ್ಯಾಚ್ ಗೆಲ್ತೀವಿ, ನೆಕ್ಸ್ಟ್ ಮ್ಯಾಚ್ಗಳನ್ನ ಗೆಲ್ತೀವಿ. ಎಸ್. ಓಕೆ, ಹರ್ಷಿಕಾ ಪೂರ್ಣಚ್ಚ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಚ್ ವಿನ್ ಆಗಿದ್ದೀರಾ ಮ್ಯಾಮ್, ಹೇಗೆ ಅನಿಸ್ತಾ ಇದೆ? ವೆರಿ 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 ಹ್ಯಾಪಿ. ನನ್ನ ಟೀಮ್ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ದ ಟೂರ್ನಮೆಂಟಲ್ಲೇ ಲೋವೆಸ್ಟ್ ಸ್ಕೋರ್ ಮಾಡಿ ಅವ್ರನ್ನ ಬೌಲಿಂಗಲ್ಲಿ ತಡೆದಿದ್ದೀವಿ. ಸೊ ಫೀಲ್ಸ್ ವೆರಿ ವೆರಿ ಗುಡ್. ತುಂಬ ವೆರಿ ಟ್ಯಾಲೆಂಟೆಡ್ ಟೀಮ್ ನಮ್ಮದು. ಸ್ವಲ್ಪ ಅವರವರೇ ಹೆದರ್ಕೊಳ್ತಾರಷ್ಟೇ. ದೇ ವೆರಿ ವೆರಿ ಗುಡ್. ಓ ಯಾ, ಬೈ ದ ವೇ, ಹ್ಯಾಟ್ರಿಕ್ ವಿಕೆಟ್ ತೆಗೆದಿರೋರು ಇಬ್ಬರಿದ್ದಾರೆ ಇಲ್ಲಿ ನಮ್ಮ ಜೊತೆ. ಒಬ್ರೇನಾ? ಒಬ್ರು. ಹೇಳಿಸ್ಕೊಂಡು ಕಾಂಪ್ಲಿಮೆಂಟ್ಸ್ ತಗೊಳ್ಳೋದಂದ್ರೆ ಇದೆ. ಸೊ ಹಾಗೆ ನೀವು ವೆರಿ ಟಫ್ ಟೀಮ್ ಮಲಪ್ರಭಾ, ಆ ಟೀಮ್ ಮೇಲೆ ವಿನ್ ಆಗಿದ್ದೀರಾ. ಅಂಡ್ ಹಾಗೆ ನೆಕ್ಸ್ಟ್ ಗಂಗಾ ಟೀಮ್ ಮೇಲೆ ನೀವು ವಿನ್ ಆಗಿದ್ದೀರಾ. ಅಂಡ್ ನೆಕ್ಸ್ಟ್ ಅವರು ಕೂಡ ನೆಕ್ಸ್ಟ್ ಇನ್ನೊಂದು ಪೂಲಲ್ಲಿ ನಿಮ್ಮ ಜೊತೆ ಬಂದರೆ ಅವರಿಗೂ ಕೂಡ ಟಾರ್ಗೆಟ್ ಇರುತ್ತೆ, ನಿಮ್ಮನ್ನ ಲೋಯೆಸ್ಟ್ ಸ್ಕೋರಲ್ಲಿ ನಿಮಗೆ ತಡಿಬೇಕು ಅಂತ. ಅದಕ್ಕೆ ನಿಮ್ಮ ಸ್ಟ್ರಾಟಜೀಸ್ ಏನಿರುತ್ತೆ? ವಿ ಆಲ್ರೆಡಿ ಹ್ಯಾವ್ ಅ ಸ್ಟ್ರಾಂಗ್ ಟೀಮ್. ಅವರವರ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಅಷ್ಟೇ. ನಾನು ಇನ್ನೊಂದು ಟೀಮ್ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅಂತ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದ್ದಾರೆ. ದೇ ಶುಡ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಗೇಮ್ ಅಷ್ಟೇ. ಆಲ್ಸೋ ನಮ್ಮ ಎನರ್ಜಿಗೆ ಅಂತ ಹರ್ಷಿಕಾ ಮ್ಯಾಮ್ ಪಾಪ ಗ್ಲೂಕೋಸ್ ಬಾಟಲ್ ಇಟ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಗೆ ಎನರ್ಜಿ. ಎಕ್ಸಾಕ್ಟ್ಲಿ, ಕ್ಯಾಪ್ಟನ್ಸ್ ಈ ಥರ ಎನರ್ಜೆಟಿಕ್ ಇದ್ರೆ 100% ಟೀಮ್ ಕೂಡ ಎನರ್ಜೆಟಿಕ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಫಾರ್ ನೆಕ್ಸ್ಟ್ ಮ್ಯಾಚ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹಾಗೆ ವಾಲಂಟಿಯರ್ಸ್ ವಾಟರ್ ತಂದ್ಕೊಡಿಪ್ಪ. ವಾಲಂಟಿಯರ್ಸ್ ದಯಮಾಡಿ 2 ಸೈಡಲ್ಲಿ ವಾಟರ್ ಇಟ್ಬಿಡಿ ಪ್ಲೇಯರ್ಸ್. ಅಂಡ್ ಹೀಗೆ ಟೀಮ್ ಗಂಗಾ ವೈಸ್ ಕ್ಯಾಪ್ಟನ್ ಸಿರಿ. ಗಂಗಾ ಎಲ್ಲಿ? ಓಕೆ, ನೆಕ್ಸ್ಟ್ ಮ್ಯಾಚ್ ನಿಮ್ದೇ ಅಲ್ವಾ ಇರೋದು ಇವಾಗ? ಎಷ್ಟು ಯಾವ ಥರ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ ನೀವೀಗ? ಯಾವ ಥರ ಸ್ಟ್ರಾಟಜೀಸ್ ಹೇಗೆ ಮಾಡ್ಕೊಂಡಿದ್ದೀರಾ? ಸ್ಟ್ರಾಟಜಿ ಹೇಳ್ಬಿಟ್ರೆ ಹಿಂಗೆ ನಮ್ಮ ಸ್ಟ್ರಾಟಜಿ ಎಲ್ಲ ಹೇಳೋದೇ ಇಲ್ಲ. ಸ್ಟ್ರಾಟಜೀಸ್ ಹೇಳದೆ ಮಾಡೋದ ಟೀಮ್ ಅಂದರೆ ಇದರಲ್ಲಿ ಫೀಲ್ಡಲ್ಲಿ? ಓ ಮೈ ಗಾಡ್, ತುಂಬ ಸೀಕ್ರೆಟ್ ಆಗಿರಲಿ ಅಂತ. ಯಾ, ಓಕೆ. ಸೊ ಆಲ್ ದಿ ವೆರಿ ಬೆಸ್ಟ್. ಮಲಪ್ರಭಾ ತಂಡದ ಓಪನರ್ ಬ್ಯಾಟರ್ಸ್ ಚೆಕ್. ಟೋಟಲ್ ಈಗಾಗಲೇ 10 ಮ್ಯಾಚ್ಗಳು ಆಗಿದೆ. 10 ಮ್ಯಾಚ್ಗಳಲ್ಲಿ 4 ಪಾಯಿಂಟ್ಗಳು. ಶರಾವತಿ ಟೀಮ್ 6 ಪಾಯಿಂಟ್ಗಳೊಂದಿಗೆ. ಯಮುನಾ ಯೋಧಸ್ ಕೂಡ ಸೋಲು ಕಂಡಿಲ್ಲ. ಕೃಷ್ಣ 2 ಮ್ಯಾಚಲ್ಲಿ 1 ಸೋಲು, ಕಾವೇರಿ 1 ಮ್ಯಾಚ್ನ 1 ಗೆಲುವು, ತುಂಗಾ 2 ಮ್ಯಾಚಲ್ಲಿ 1 ಗೆಲುವು 1 ಸೋಲು, ಗೋದಾವರಿ 1 ಸೋಲು 1 ವಿನ್. ನೇತ್ರಾವತಿ ಆಡಿರೋ 3 ಮ್ಯಾಚಲ್ಲಿ 2 ಮ್ಯಾಚನ್ನ ಕಳ್ಕೊಂಡು 1 ಮ್ಯಾಚನ್ನ ಗೆದ್ದಿದ್ದಾರೆ. ಗಂಗಾ 3 ಮ್ಯಾಚಲ್ಲಿ 2 ಮ್ಯಾಚನ್ನ ಕಳ್ಕೊಂಡು 1 ಮ್ಯಾಚನ್ನ ಗೆದ್ದಿದೆ. ಹೇಮಾವತಿ 2 ಮ್ಯಾಚನ್ನ ಕಳ್ಕೊಂಡಿದೆ. ಮಲ್ಲಪ್ರಭಾ ಈಗ 2ನೇ ಮ್ಯಾಚನ್ನ ಆಡಲು ಸಿದ್ಧ ಆಗ್ತಿದೆ. ಮುಂದಿನ ತಂಡದ ಆಟವನ್ನು ಆಡಲಿಕ್ಕೆ ನಾಡಿ ಚುಮಿಕೆಯಲ್ಲಿ ವಿಜೇತರಾಗಿರುವಂತಹ ಗೋದಾವರಿ ತಂಡ ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡು ಮಲಪ್ರಭಾ ತಂಡದಿಂದ 2 ಓಪನರ್ಸ್ ಅನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಗೋದಾವರಿ ತಂಡ ಕ್ಷೇತ್ರ ರಕ್ಷಣೆಗೆ ಕ್ರೀಡಾಂಗಣವನ್ನ ಪ್ರವೇಶವನ್ನ ಮಾಡ್ತಿದ್ದಾರೆ. ಜೋರದ ಚಪ್ಪಾಳೆ ಮೂಲಕ ಅವರನ್ನ ಅಂಕಣದ ಒಳಗೆ ಪ್ರವೇಶವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾರೆ. Can you have the big round of applause? Come on everyone. Thank you so much and all the very best.
ಮಲಪ್ರಭಾ ತಂಡದ ಮಲಪ್ರಭಾ ತಂಡದ ಓಪನರ್ಸ್ ಜೋರದ ಚಪ್ಪಾಳೆ ಮೂಲಕ ಅವರನ್ನ ಕ್ರೀಡಾಂಗಣದೊಳಗೆ ಪ್ರವೇಶವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾರೆ. ಕಮ್ ಆನ್ ಎವ್ರಿವನ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಬೋತ್ ಟೀಮ್. ಗೇಮ್ ಬಿಗಿನ್ಸ್. ಓವರ್ ಟು ಯು ತೇಜ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಂದನ್ ಸರ್. ಅಮ್ಮು, ಒನ್ ಎಕ್ಸ್ಟ್ರಾ ಪ್ಲೇಯರ್ ಇಲ್ವಾ? ಓಕೆ, ಇಲ್ಲೇ ಕೇಳ್ತೀನಿ, ಇಲ್ಲೇ ಹೇಳಿ. ಟೀಮ್ ಮಲ್ಲಪ್ರಭಾ, ಒನ್ ಎಕ್ಸ್ಟ್ರಾ ಪ್ಲೇಯರ್ ಪ್ಲೀಸ್. ಸಿರಿ ಒನ್ ಎಕ್ಸ್ಟ್ರಾ ಪ್ಲೇಯರ್, ಒನ್ ಎಕ್ಸ್ಟ್ರಾ ಪ್ಲೇಯರ್. ಅಂದರೆ ನೇಮ್ಸ್ ಹೇಳಕ್ಕೆ ಒನ್ ಎಕ್ಸ್ಟ್ರಾ ಪ್ಲೇಯರ್, ಎನಿ ಒನ್. ಅಲ್ಲ, ಜ್ಯೋತಿ ಅವ್ರು ಬಂದರೂ ಚೆನ್ನಾಗಿರುತ್ತೆ. ಓ, ನಮ್ಮ ಸ್ಟಾರ್ ಆಟಗಾರ್ತಿ ನಮ್ಮ ರಾಧಿಕಾ ಮ್ಯಾಮ್ ರಂಗೀತ ರಂಗದ ಬೆಡಗಿ ಕಣಕ್ಕಿಳಿದಿದ್ದಾರೆ. ಓ ಮೈ ಗಾಡ್, ಸೊ ಬ್ಯೂಟಿಫುಲ್ ಲೇಡಿ ಆನ್ ದ ಫೀಲ್ಡ್. ಒಳ್ಳೆ ಸ್ಟಾರ್ಟ್ ಆಗಿದೆ. ಗುಡ್ ಸ್ಟಾರ್ಟ್ ಬೈ ಟೀಮ್ ಗೋದಾವರಿ. ದ ಮೋಸ್ಟ್ ಸ್ವೀಟ್ ಅಂಡ್ ಪಂಕ್ಚುವಲ್ ಟೀಮ್ ಗೋದಾವರಿ ಅಂತ ಹೇಳ್ಬೋದು ಅಷ್ಟ್ರ ಮಟ್ಟಿಗೆ. ಜೊತೆಗೆ ಸ್ವೀಟ್ ಅಂಡ್ ಸ್ಮೈಲಿಂಗ್ ಕ್ಯಾಪ್ಟನ್ ನಮ್ಮ ರಾಧಿಕಾರ್ ಅವರು. ಎಸ್, 2 runs ಡಿಕ್ಲೇರ್ ಆಗಿದೆ. ಸೊ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ 2 runsನ ಮೂಲಕ. ವಾವ್, ವಾಟ್ ಅ ಬೌಲಿಂಗ್, ಸೂಪರ್. ಜಾನು ಅಲಿಯಾಸ್ ವರ್ಷಿಣಿ, ಮೈಂಡ್ ಬ್ಲೋಯಿಂಗ್. ನೋಡಿ, ಈ ರೀತಿ ಬೌಲಿಂಗ್ ಮಾಡಬೇಕಾಗುತ್ತೆ, ರನ್ಸ್ಗಳನ್ನ ಕಟ್ ಹಾಕ್ಬೋದು. ವಾವ್, ಸೂಪರ್ ಅಗೇನ್. ವಿಕೆಟ್ ಕೀಪರ್ ಎಡವಟ್ ಮಾಡ್ಕೊಂಡ್ರೆ ಹೋಗುತ್ತೆ 2 ರನ್ನು. ನಮ್ಮ ನಿರುಷಾರ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕಮಾನ್ ನೀರು ಅಂತ ಸಪೋರ್ಟ್. ವಾವ್, 2 ರನ್ ಬರುತ್ತೆ. ವಿಕೆಟ್ ಕೀಪರ್ ಬಾಲ್ನ ಹಿಡಿಬೇಕು, ಇಲ್ಲ ಅಂದ್ರೆ 2 runs ಹೋಗುತ್ತೆ. ಎಸ್, ಓವರ್ ಕಂಪ್ಲೀಟ್ ಆಗುತ್ತೆ. 6 for no loss. ಓಕೆ, 2ನೇ ಓವರ್ ಮಾಡಲಿಕ್ಕೆ ಸರೋಜಾ ಎಂಟ್ರಿ ಕೊಡ್ತಾರೆ. ಓಹೋ, ಇದು ನೋ ಬಾಲ್ ಆಗುವಂತ ಚಾನ್ಸಸ್. ಎಸ್, ನೋ ಬಾಲ್ ಜೊತೆಗೆ 2 runs, 1 ನೋ ಬಾಲ್, ಫ್ರೀ ಚಾನ್ಸ್, ಬಾಲ್ ಕೌಂಟ್ ಇರುತ್ತೆ. ನೋಡಿ, ಮತ್ತೊಂದು ನಿಮ್ಮ ಗಮನಕ್ಕೆ ಪ್ಲೇಯರ್ಸ್, ನೋ ಬಾಲ್ ಅಲ್ಲಿ ಬಾಲ್ ಕೌಂಟ್ ಇರುತ್ತೆ. ದೇರ್ ವಿಲ್ ಬಿ ನೋ ಎಕ್ಸ್ಟ್ರಾ ಬಾಲ್ಸ್.
ನೋ ಬಾಲಲ್ಲಿ ಬಾಲ್ ಕೌಂಟ್ ಇರುತ್ತೆ, ಔಟ್ ಆದರೆ ಮಾತ್ರ ಕೌಂಟ್ ಇಲ್ಲ. ಓಕೆ, ಎಸ್, ಸರೋಜಾ ಗೋಸ್ ಟು ಬಾಲ್. ಆ ಫ್ರೀ ಚಾನ್ಸ್ ಇತ್ತು, ಕನ್ವರ್ಟ್ ಮಾಡ್ಕೊಳ್ತಾರ. ಎಸ್, ಇಟ್ ಇಸ್ ಬೌಂಡ್ರಿ. ಲವ್ಲಿ, ಗುಡ್ ಸ್ಟಾರ್ಟ್ ಮಲ್ಲಪ್ರಭಾ. ರಿಪ್ಲೇ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಬೌಂಡ್ರಿ ಹೋಯ್ತು ಅಂತ. ಅಲ್ಲೇ ಇದ್ದಾರೆ ಫೀಲ್ಡರ್ಸ್, ಅಲ್ಲೇ ಇದ್ರು. ಫೀಲ್ಡರ್ನ ಕಣ್ ತಪ್ಪಿಸಿ ಹೋಗಿದೆ. ಬಲವಾದಂತ ಹೊಡೆತ. ಈ ಬಾರಿ 1 ರನ್ ಅಂತೂ ತಪ್ಪಿಸಕ್ಕಾಗಲ್ಲ, ಸಿಂಗಲ್ಸ್ ಬರುತ್ತೆ. ಎಸ್, ಚಿಯರ್ ನೋಡಿ ನಮ್ಮ ಮಲ್ಲಪ್ರಭಾ ಪಿಂಕ್ ಬ್ಯೂಟೀಸ್. ಓ, ಫುಲ್ ಟಾಸ್, ಸಿಕ್ಸರ್. ನೀರು ಎಸ್, ರೀಪ್ಲೇ ನೋಡ್ತಾ ಇದೀವಿ ಯಾವ ರೀತಿಯಾಗಿ 6 ಹೋಯ್ತು ಅಂತ ನೋಡಿ. ಪೆವಿಲಿಯನ್ ಕಡೆಗೆ ರಭಸವಾಗಿ ಬೀಸಿ ಹೊಡೆದದ್ದು. ಓ, ಮತ್ತೊಂದು ಪ್ರಯತ್ನಕ್ಕೆ ಪಡ್ತಾ ಇದ್ದಾರೆ ನಿರುಷಾ. ಶಿ ಇಸ್ ಟ್ರೈಯಿಂಗ್ ಆಸ್ ಹಾರ್ಡ್ ಆಸ್ ಪಾಸಿಬಲ್. 2 more balls ಫಾರ್ ದಿಸ್ ಓವರ್. ಸ್ಟ್ರೈಕ್ನಲ್ಲಿ ಮಲ್ಲಪ್ರಭಾ, ಫೀಲ್ಡಿಂಗ್ನಲ್ಲಿ ಗೋದಾವರಿ. ಓ, ಫುಲ್ ಟಾಸ್ ಅಗೇನ್. ಇಟ್ಸ್ 2 runs. 2 runs ಬರುತ್ತೆ. ಸ್ಕೋರ್ ಮೂವ್ಸ್ ಆನ್ ಫಾರ್ 22. ಸೂಪರ್ ಸ್ಟಾರ್ಟ್ ಆಗಿದೆ ಮಲ್ಲಪ್ರಭಾಗೆ. ಭರ್ಜರಿ ಓಪನಿಂಗ್ ನ ಕೊಟ್ಟಿದ್ದಾರೆ ನಿರುಷಾ. ಓ, ನಾಟ್ ರೆಡಿ, ವಿ ಹ್ಯಾವ್ ಟು ವೇಟ್. ಸೊ ಬ್ಯಾಟರ್ ರೆಡಿ ಇರೋವರೆಗೂ ವಿ ಹ್ಯಾವ್ ಟು ಗಿವ್ ಟೈಮ್. ಓ, ಲವ್ಲಿ, ಗುಡ್ ಟ್ರೈ. 1 ರನ್ ಅಂತೂ ಬರುತ್ತೆ, ತಡೆಯಕ್ಕಾಗೋದಿಲ್ಲ. ಎಸ್, ಬ್ಯೂಟಿ. ಇಲ್ಲಿಗೆ ಓವರ್ ಕಂಪ್ಲೀಟ್ ಆಗುತ್ತೆ. ಸ್ಕೋರ್ ಮೂವ್ಸ್ ಆನ್ ಫಾರ್ 23 ಫಾರ್ ನೋ ಲಾಸ್. 23 ಒಂದೊಳ್ಳೆ ಗುಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಬೈಕ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಿರುಷಾ. ಸೊ 23 ಕಿಲೋಮೀಟ್ರು ಸಂಚಾರ ಮಾಡಿದ್ದಾರೆ. 23 ಕಿಲೋಮೀಟರ್ಸ್ ಬಿಟ್ಟರೆ ತುಮಕೂರು ಹೋಗ್ತಾರಾ ಮೈಸೂರು ಹೋಗ್ತಾರಾ ನೋಡಬೇಕು. ಮೈಸೂರಿಗೂ 100, ತುಮಕೂರಿಗೂ 100. ಸೊ ಯಾವ ಕಡೆ ಹೋಗ್ತಾರೆ ನಿರುಷಾ ಹಾಗೂ ನಮ್ಮ ಅನು ನೋಡಬೇಕು. ಎಸ್, ಬೌಲರ್ ಕವನ ಕೀಪಿಂಗ್ ಮಾಡ್ತಾ ಇದ್ರು, ಬೌಲಿಂಗ್ ಮಾಡಕ್ ಬಂದಿದ್ದಾರೆ ಕವನ. ಓ, ವೈಟ್. 1 extra run added. ವೈಡ್ ಎಕ್ಸ್ಟ್ರಾಸ್ ಕೊಡಬಾರ್ದು, ರನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ವೈಡ್. 1 more added run. ಅಬ್ಬಬ್ಬ, ಪಿಂಕ್ ಬ್ಯೂಟೀಸ್ ಆರ್ಭಟ ಜೋರಾಗಿದೆ. ಸ್ಟೇಡಿಯಂ ತುಂಬ ನಿಮ್ದೇ ಹವಾ. ನೀರಿನಂತೆ ನಿರುಷಾ, ನದಿಯಂತೆ ಮಲ್ಲಪ್ರಭಾ. Oh, so close call. It's the Porto. Yes, it is out. Given by umpire. No ball. Sorry, ನಾನು ಅಲ್ಲಿ ನೋಡ್ತಾ ಇದ್ದೆ. So I'm waiting for an umpire decision. It is out ಅಂತ ಹೇಳ್ತಾ ಇದ್ದಾರೆ. Yes, it is out. 1 ವಿಕೆಟ್ ನಿರುಷಾರ್ ಅವರ ಪ್ರಮುಖ ವಿಕೆಟ್ ಡೌನ್ ಆಗ್ತಾ ಇದೆ. ರನ್ ಔಟ್. ಓಕೆ, ಇಟ್ಸ್ ಕ್ಲಿಯರ್. ಕ್ರೀಸ್ನ ಬಿಟ್ಟಿದ್ದಾರೆ ನಿರುಷಾ. ಸೊ ರನ್ ಔಟ್ ಆದಾಗ ನೋ ಬಾಲ್ ಅಲ್ಲಿ ಎಸ್, ಇಟ್ ಇಸ್ ಕೌಂಟೆಡ್. ಇಟ್ಸ್ ಕೌಂಟೆಡ್. ಸೊ ಮೊದಲನೇ ವಿಕೆಟ್ ಪತನವಾಗ್ತಾ ಇರೋದು. ಪ್ರತಿಭಾ ಕಮ್ಸ್ ಇನ್. ಥ್ರೋ ಬಾಲ್ ಅಲ್ಲಿ ಸೂಪರ್ ಪ್ಲೇಯರ್ ಆಗಿದ್ರು ಪ್ರತಿಭಾ.
ಈಗ ಕ್ರಿಕೆಟ್ನಲ್ಲಿ ಅನು ಜೊತೆಗೆ ಕಾಂಬಿನೇಷನ್ ಯಾವ ರೀತಿ ಆಗುತ್ತೆ ನೋಡಬೇಕು. ಸ್ಕೋರ್ 24 for 1 loss. ನೋ ಬಾಲ್ ಪ್ಲಸ್ ರನ್ ಔಟ್. ಸೊ ಫ್ರೀ ಚಾನ್ಸ್ ಇದೆ. ಸೊ ಪ್ರತಿಭಾ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾರ ನೋಡಬೇಕು. ಚೆನ್ನಾಗಿದೆ. ಒಂದು ರನ್ನ ತೆಗೆದುಕೊಂಡಿದ್ದಾರೆ. ಪ್ರತಿಭಾ ತಗೊಂಡಿದ್ದಾರೆ ಅಲ್ಲಿ. ಓಕೆ, ಮತ್ತೊಮ್ಮೆ ಕವನ. ಇದು ಫುಲ್ ಟಾಸ್. ಅಮ್ಮೋ, ಸೂಪರ್ ಫೀಲ್ಡಿಂಗ್. 1 ರನ್ ತಡೆಯಕ್ಕಾಗಲ್ಲ. 1 ರನ್ಗೆ ಕಡಿವಾಣ ಹಾಕ್ತಾ ಇದ್ದಾರೆ ಇಲ್ಲಿ ಅಮ್ಮು ಬೈ ಡೂಯಿಂಗ್ ಅ ಗುಡ್ ಫೀಲ್ಡಿಂಗ್. ಫುಲ್ ಟಾಸ್ ಏರ್ನಲ್ಲಿದೆ. ಕ್ಯಾಚ್ ಆಗುವಂತ ಚಾನ್ಸಸ್. ಓ ನೋ ವುಮೆನ್ಸ್ ಲ್ಯಾಂಡ್. ಓಡಿ ಬರ್ಬೋದಾಗಿತ್ತು, ಪ್ರಯತ್ನ ಪಡಬೇಕಾಗಿತ್ತು ಟೀಮ್ ಗೋದಾವರಿ. ಇಲ್ಲಿಗೆ ಕ್ಯಾಚ್ ಮಿಸ್ ಆಗಿ ಹೋಗಿದೆ. ಕೊನೆಯ ಬಾಲ್ ಬಾಕಿ ಇದೆ. 29 ಸ್ಕೋರ್. ಮತ್ತೊಮ್ಮೆ ಏರ್ನಲ್ಲಿದೆ. ಕ್ಯಾಚ್ ಆಗುತ್ತಾ? ಎಸ್, ಕ್ಯಾಚ್ ಟೇಕನ್. ಮತ್ತೊಂದು ವಿಕೆಟ್ ಪತನ. Now the wicket down. ನೋಡಿ, ನಮ್ಮ ಸ್ಟಾರ್ ಆಟಗಾರ್ತಿ ರಾಧಿಕಾ ಮ್ಯಾಮ್ ಒಳಗೆ ಬಂದ ಕೂಡಲೇ ಲಕ್ಕು. ಬಹುಶಃ ಇನ್ನೊಂದು ಮ್ಯಾಚ್ ಆಡಿದ್ರೆ ನೋಡಿ ಫೈನಲ್ಸ್ ಕರ್ಕೊಂಡು ಹೋಗ್ತೀರಾ. ಎಸ್, ಹೊಸ ಬೌಲರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಧನು. ಓಕೆ, ಓ ವೈಡ್ ಆಗಿತ್ತು. ಟಚ್ ಮಾಡಿದ್ರೆ ಪಾಯಿಂಟ್ ಬರಲ್ಲ, ಸ್ಕೋರ್ ಬರಲ್ಲ. ಟಚ್ ಮಾಡಬಾರ್ದು ಬ್ಯಾಟರು. ಟಚ್ ಮಾಡಿಲ್ಲ ಅಂದ್ರೆ ನೋಡಿ 1 ಓಟ ಬರ್ತಾ ಇತ್ತು. ಮತ್ತೊಂದು ಬಾಲ್ ಮಾಡ್ತಾರೆ. ದನ್. ಓ ಸೋ ಕ್ಲೋಸ್ ಕಾಲ್. ನೈಸ್ ಬೌಲಿಂಗ್. ಸ್ಲೋವರ್ ಪೇಸ್ ಬಾಲ್ನ ಹಾಕ್ತಾ ಇದ್ದಾರೆ ಇಲ್ಲಿ. ಓ ಏನಲ್ಲಿದೆ? ಕ್ಯಾಚ್ ಆಗುತ್ತಾ? ಇಲ್ಲ, 2 ರನ್ ಬರುತ್ತೆ. ಬ್ಯಾಕ್ ಸೈಡ್ ನಲ್ಲಿ ಟಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ರನ್ಸ್ ಇರೋದಿಲ್ಲ. 2 ರನ್ಸ್ ಡಿಕ್ಲೇರ್ ಆದ್ಮೇಲೆ ಸ್ಟ್ರೈಕರ್ ಅನುನೇ ಇರಬೇಕು. ಸ್ಕೋರ್ 31 ಆಸ್ ಆಫ್ ನೌ. ಚೆನ್ನಾಗಿದೆ ನೋಡಿ, ಸ್ಕೋರ್ ಚೆನ್ನಾಗಿ ಆಗ್ತಾ ಇದೆ. ಬಟ್ ವಿಕೆಟ್ಸ್ ಡೌನ್ ಆಗಿದೆ. 2 ವಿಕೆಟ್ಸ್. ಅದರಲ್ಲೂ 6 ಹೊಡಿತಾ ಇದ್ದಂಥ ನಿರುಷ್ ಔಟ್ ಆಗಿತ್ತು. 2 ರನ್, 2 ರನ್ಸ್. ಓಡೋ ಅವಶ್ಯಕತೆ ಇಲ್ಲ. 2 ರನ್ಸ್. ಓ ವೆರಿ ಕ್ಲೋಸ್ ಕಾಲ್. ಮತ್ತೊಮ್ಮೆ
ರನ್ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಎಸ್, ಪ್ಲೇಯರ್ಸ್ ಗಮನಕ್ಕೆ, ನಿಮಗೆ ವಾಟರ್ ಪಾಯಿಂಟ್ ಇದೆ ನೋಡಿ, ಎಲ್ಲಿ ರಿಬ್ಬನ್ಸ್ ಇದೆ ಅಲ್ಲಿ ವಾಟರ್ ಪಾಯಿಂಟ್ ಇದೆ. ಎಸ್, 4 ಓವರ್ಗಳ ಕಂಪ್ಲೀಟ್ ಆಗಿದೆ. ಸ್ಕೋರ್ ಆಗ್ತಾ ಇದೆ 34 for 2 ಲಾಸ್. ಈ ಓವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರನ್ಸ್ಗಳಿಗೆ ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. Rachika is in the bowling. Full toss. Super fielding. ರನ್ ಔಟ್ ಆಗುವಂತ ಚಾನ್ಸಸ್. ಅರೆ, ಬಹಳಷ್ಟು ಬೇಗ ಥ್ರೋ ಮಾಡಬೇಕಾಗುತ್ತಲ್ಲಿ. ಗುಡ್ ಟ್ರೈ ಬೈ ಗೋದಾವರಿ. ಸೂಪರ್ಬ್. ನೋಡಿ, ನಮ್ಮ ಪಿಂಕ್ ಬ್ಯೂಟಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, 4-6 ಬರ್ತಾ ಇಲ್ಲ ಅಂತ. ನಮ್ಮ ನಿರುಷಾಲ್ ಔಟ್ ಆಗ್ಬಿಟ್ಟಿದ್ರಲ್ಲ ಅದಕ್ಕೆ. ಓ ಸಿರಿ, ನಮ್ಮ ವೈಸ್ ಕ್ಯಾಪ್ಟನ್ ವೆಯ್ಟ್ ಮಾಡ್ತಾ ಇದ್ದಾರೆ. ಏರ್ನಲ್ಲಿದೆ, 2 ರನ್ ಅಂತೂ ಬರುತ್ತೆ. 2 runs. ಸ್ಕೋರ್ ಮೂವ್ಸ್ ಆನ್ ಫಾರ್ 37. ನೋಡಿ, ವಾಲಂಟಿಯರ್ಸ್ ಒಂದ್ ಕಡೆ ರೈಟ್ ಸೈಡ್ ಮತ್ತು ಒಂದ್ ಕಡೆ ಲೆಫ್ಟ್ ಸೈಡ್ ಇರಬೇಕಾಗುತ್ತೆ, ಸೊ ದಟ್ ಬಾಲ್ ಹಾಕಿದಾಗ ಕಳಿಸ್ಲಿಕ್ಕೆ. ಥ್ಯಾಂಕ್ ಯು. ಓ, ಇದು ಲೋ ಬಾಲ್. ಫ್ರೀ ಚಾನ್ಸ್, ಫ್ರೀ ಹೆಚ್ಚಿನ ಅವಕಾಶ. ನೋಡಿ, ನಮ್ಮ ಪೆವಿಲಿಯನ್ ಅಲ್ಲಿ ದೇ ಆರ್ ಸಪೋರ್ಟಿಂಗ್ ಪಿಂಕ್ ಬ್ಯೂಟೀಸ್. ಫ್ರೀ ಇಟ್ ಚಾನ್ಸು. ಸಿರಿ ಏನ್ ಮಾಡ್ತಾರೆ? ಹೊಡಿತಾರೆ. ಇದು ಸಿಕ್ಸರ್. ಸುದೀರ್ಘದ ಸಮಯದ ಬಳಿಕ ಸೂಪರ್ 6. ಆಫ್ಟರ್ ಲಾಂಗ್ ಟೈಮ್ 6 ಬೈ ಸಿರಿ. ಸಿರಿ ತಮ್ಮ ತಂಡಕ್ಕೆ ಸಿರಿನ ತಂದು ಕೊಡ್ತಾ ಇದ್ದಾರೆ. ಓ, ಮತ್ತೊಂದು 2 runs ಬರುತ್ತೆ. ಸೂಪರ್. ಇಲ್ಲಿಗೆ ಓವರ್ ಸಮಾಪ್ತಿ ಆಗುತ್ತೆ. ಕೊನೆಯ ಓವರ್ ಬಾಕಿ ಇದೆ. 46 for 2 ಲಾಸ್. ರಿಪ್ಲೇಲಿ ನೋಡೋದಾದ್ರೆ ನಾವು 2 runs ಹೇಗೆ ಹೋಯ್ತು ಅಂತ. ಫುಲ್ ಟಾಸ್ ಅನ್ನ ಚೆನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಆರಾಮಾಗಿ ಹೊಡ್ತಿದ್ದಾರೆ ಮಿಡ್ ವಿಕೆಟ್ ಕಡೆಗೆ. ಯೋಚನೆ ಮಾಡ್ತಾ ಇದ್ದಾರೆ. ಕೊನೆಯ ಓವರ್ ಬೈ ಅಮ್ಮು. ಫೈನಲ್ ಟಚ್ ಕೊಡಕ್ಕೆ ಬಂದಿದ್ದಾರೆ ಗೋದಾವರಿ. ಓ, ಕ್ಲೋಸ್ ಕಾಲ್ ನೋಡಿ. ಸೂಪರ್ ಬೌಲಿಂಗ್. ಅನು ಇಸ್ ಇನ್ ದ ಸ್ಟ್ರೈಕ್. ಸದ್ಯದ ಮಟ್ಟಿಗೆ ಅನು ಸ್ವಲ್ಪ ಚೈತನ್ಯವನ್ನ ಕೊಡ್ತಾ ಇದ್ದಾರೆ ತಮ್ಮ ತಂಡ ಮಲ್ಲಪ್ರಭಾಗೆ. ಶಿ ಇಸ್ ಆಡಿಂಗ್ ಆನ್ ದಿ ಎನರ್ಜಿ ಫಾರ್ ಹರ್ ಟೀಮ್. ಓ, ಮತ್ತೊಂದು ಸೋ ಕ್ಲೋಸ್ ಕಾಲ್. ವೆರಿ ನೈಸ್ ಬೌಲಿಂಗ್. 2 ಡಾಟ್ ಬಾಲ್. ಇದೇ ಬೇಕಿರೋದು, ರನ್ಸ್ಗಳಿಗೆ ಕಡಿವಾಣ ಹಾಕೋದು. ನೋಡಿ, ಈ ತರ ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ, ಶಾರ್ಟ್ ಬೌಂಡ್ರೀಸ್ ಅಲ್ಲಿ ಮೊದಲಿಗೆ ಬರಬೇಕಾಗುತ್ತೆ. ಮೊದಲನೇ ಓವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಮೃತ ಅವರು. ರನ್ಸ್ಗಳಿಗೆ ಕಡಿವಾಣ ಹಾಕ್ಬೋದು. ಬ್ಯಾಕ್ ಟು ಬ್ಯಾಕ್ 3 ಡಾಟ್ ಬಾಲ್ಸ್ ಬೈ ಅಮೃತ. 46. ಓ, ಇದು ನೋ ಬಾಲ್. ಫ್ರೀ ಚಾನ್ಸ್. ಫ್ರೀ ಇಟ್ ಸಿಕ್ಕಿದೆ. ಅನು ಕನ್ವರ್ಟ್ ಮಾಡ್ತಾರಾ? ಎಸ್, ಶಿ ಕ್ಯಾನ್ ಡೂ ಇಟ್. ವಿಲ್ ಶಿ ಡೂ ಇಟ್? ನೋಡಬೇಕು. ಓ, ವೈಡ್. ಫ್ರೀ ಇಟ್ ಕಂಟಿನ್ಯೂ ಆಗುತ್ತೆ. ವೈಡಿಗೆ ಒಂದು ಓಟದ ಸೇರ್ಪಡೆ. ಸೊ ಮುಂದಿನ ಟೀಮ್ ಹೇಮಾವತಿ ವರ್ಸಸ್ ಕಾವೇರಿ.
ಹೇಮಾವತಿ ವರ್ಸಸ್ ಕಾವೇರಿ. ಓ, ಮತ್ತೊಂದು ವೈಡ್ ಆಗ್ತಾ ಇದೆ. ಸೊ ನೋಡಿ, ಹಾಕಿದಂತ 3 ಬಾಲ್ ಡಾಟ್ ಮಾಡಿದ್ರು, 1 ನೋ ಬಾಲ್ 2 ವೈಡ್ ಕೊಟ್ಟಿದ್ದಾರೆ. ಫ್ರೀ ಇಟ್ ಕಂಟಿನ್ಯೂ ಆಗುತ್ತೆ. ಕಮಾನ್ ಅಂತ ಇದ್ರೆ ನೋಡಿ ನಮ್ಮ ರಶ್ಮಿ, ಕಮಾನ್ ಅಂತ ಇದ್ರೆ ಫ್ರೀ ಇಟ್ ತಗೊಳಮ್ಮ ಅಂತ. ನೋ ಬಾಲ್. ಅಮ್ಮುಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾಗಿದೆ ಅಷ್ಟೇ. ಈಗ ಚೆನ್ನಾಗಿದೆ. ಎಸ್, ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಮ್ಮು. ಕೊನೆ 2 ಎಸೆತ್ತ ಬಾಕಿ. ಲಾಸ್ಟ್ 2 ಬಾಲ್ಸ್ ಟು ಗೋ. ಓ, ಸೂಪರ್, ಗುಡ್ ಫೀಲ್ಡಿಂಗ್, ವಾವ್, ಲವ್ಲಿ. 1 ರನ್ ಬರುತ್ತೆ. ಕೊನೆಯ ಬಾಲ್, ಲಾಸ್ಟ್ ಬಾಲ್ ಫಾರ್ ದಿಸ್ ಇನ್ನಿಂಗ್ಸ್. 6 ಬೇಕು ಅಂತ ಇದ್ದಾರೆ. 6 ಕೊಡ್ತಾರ ಸಿರಿ. ಇಲ್ಲಿಗೆ ಓವರ್ ಕಂಪ್ಲೀಟ್ ಆಗುತ್ತೆ. 53 ಇಸ್ ದ ಸ್ಕೋರ್. ಟಾರ್ಗೆಟ್ ಇಸ್ 54 ಟು ಚೇಸ್ ಬೈ ಗೋದಾವರಿ. 54 ಈಸ್ ದ ಟಾರ್ಗೆಟ್ ಫಾರ್ ಟೀಮ್ ಗೋದಾವರಿ. ಹೇಮಾವತಿ ವರ್ಸಸ್ ಕಾವೇರಿ. ಬೋತ್ ದ ಟೀಮ್ಸ್ ಕ್ಯಾಪ್ಟನ್ಸ್ ರೆಡಿ ಇದ್ರೆ ಓವರ್ ಟು ಟಾಸ್ ಫಾರ್ ನಂದನ್ ಸರ್ ಇಫ್ ದೇ ಆರ್ ರೆಡಿ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ, ಎರಡನೇ ಇನ್ನಿಂಗ್ಸ್ ಆಡಲಿಕ್ಕೆ ಟೀಮ್ ಸ್ಟಿಲ್ ನಾವಿನ್ನ ಲೀಗ್ ಮ್ಯಾಚ್ ಅಲ್ಲಿ ಇರೋದ್ರಿಂದ ಯಾವ ಟೀಮ್ ರೆಡಿ ಇದ್ರು ಓಕೆ. ಗಂಗಾ ವರ್ಸಸ್ ಕಾವೇರಿ ಅವರಿದ್ರು ಓಕೆ. ಸಿ ಗಂಗಾ ವರ್ಸಸ್ ಕಾವೇರಿ, ಇಫ್ ದೇ ಆರ್ ರೆಡಿ, ಎಸ್ ವಿ ಕ್ಯಾನ್ ಡೂ. ಇವಾಗ ನಡೀತಾರದ 11ನೇದು ಮ್ಯಾಚ್ 11. ಯಾರು ಸರ್? ಗಂಗಾ. ಹೇಮಾವತಿ ವರ್ಸಸ್ ಕಾವೇರಿ. ಮುಂದಿನ ಮ್ಯಾಚ್ ಹೇಮಾವತಿ ವರ್ಸಸ್ ಕಾವೇರಿ. ಸರ್, ನಂದನ್ ಸರ್, ಯು ಕ್ಯಾನ್ ವೆಲ್ಕಮ್ ದಮ್. ಎಸ್. ಟೀಮ್ ಮಲಪ್ರಭಾ ತಂಡದ ಎಲ್ಲ ಆಟಗಾರರು ಕೂಡ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಬೇಕು. ಚಪ್ಪಾಳೆ ಮೂಲಕ ಆಟಗಾರರ ಕ್ರೀಡಾಂಗಣದೊಳಗೆ ಪ್ರವೇಶವನ್ನು ಮಾಡಿಕೊಳ್ಬೇಕು. ಟೀಮ್ ಗೋದಾವರಿ ತಂಡದ ಓಪನರ್ಸ್ ಜೋರದ ಚಪ್ಪಾಳೆ ಮೂಲಕ 2 ಆಟಗಾರರನ್ನ ಕ್ರೀಡಾಂಗಣದೊಳಗೆ ಪ್ರವೇಶ ಮಾಡಿಕೊಳ್ಬೇಕು. ಗೋದಾವರಿ ತಂಡದ ಓಪನರ್ಸ್ ಜೋರದ ಚಪ್ಪಾಳೆ ಮೂಲಕ ಅವರನ್ನ ಕ್ರೀಡಾಂಗಣದೊಳಗೆ ಪ್ರವೇಶವನ್ನ ನೀಡ್ಕೊಳ್ಬೇಕು.
Thank you so much. All the very best for the both team. And ಮುಂದಿನ ಪಂದ್ಯಕ್ಕಾಗಿ ಮುಂದಿನ ತಂಡದ ನಾಣ್ಯ ಚಿಮ್ಮುಕೆಗಾಗಿ ತಂಡ ಹೇಮಾವತಿ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಚಿನ್ಮಯಿ ಅಂಡ್ ಕಾವೇರಿ ತಂಡದ ನಾಯಕಿ ಆಗಿರುವಂತಹ ಸಂಯುಕ್ತ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಆರ್ಗನೈಸರ್ ಆಗಿರುವಂತಹ ಮಂಜುನಾಥ್ ಹಾಗೆ ದಿವ್ಯ ಹುಡುಗ ಅವರ ಚಿಕ್ಕ ತಮ್ಮ ದರ್ಶನ್ ಅವರು ಈ ಒಂದು ನಾಣ್ಯ ಚಿಮ್ಕೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಎಬ್ರು ಕೂಡ ಗೋ ಹೈಡ್. Heads is the call from the team Kaveri. It's tail. Toss won by team Hemavati. ಏನ್ ಚೂಸ್ ಮಾಡ್ತೀರಾ? ಇನ್ನು ಡಿಸ್ಕಸ್ ಮಾಡಲಿಲ್ಲ. ಚೂಸ್ ಟು ಬಾಲ್. ಟಾಸ್ ಅನ್ನ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಚೂಸ್ ಮಾಡ್ಕೊಂಡಿರೋ ಟೀಮ್ ಹೇಮಾವತಿ ಅಂಡ್ ಆಲ್ ದ ಬೆಸ್ಟ್. ಎರಡು ಟೀಮಿಗೂ ಆಲ್ ದ ಬೆಸ್ಟ್. ಪ್ಲೇ ವೆಲ್. Thank you so much and all the very best for the both team. Thank you so much. ಧನ್ಯವಾದ ನಂದನ್ ಅವರ. ಎರಡನೇ ಇನ್ನಿಂಗ್ಸ್ ಆರಾಮವನ್ನ ಕಾಣ್ಲಿಕ್ಕಿದೆ. ಟಾಸ್ ಅನ್ನ ಜಯಿಸಿರ್ತಕ್ಕಂಥ Teja ma'am, team Hemavati so won the toss and select the ball first. ಗೋದಾವರಿ ಗಾರ್ಡಿಯನ್ಸ್ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಸದ್ಯ ಈಗ 54ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇದೆ ಗೋದಾವರಿ ಗಾರ್ಡನ್ಸ್. 36ಕ್ಕೆ 54. ನಿರೋಷಾ ಆರಂಭಿಕ ಅವ್ರಿಗಾಗಿ. ಸ್ಟ್ರೈಕರ್ ಅಲ್ಲಿ ವರ್ಷಿಣಿ. ಜ್ಯೋತಿ ರಮೇಶ್ ನಾನ್ ಸ್ಟ್ರೈಕರ್ ಅಲ್ಲಿ. ಮೊದಲನೇ ಚೆಂಡು ಬಹಳ ಮರ್ತಿಯ ಹೊಡೆತ. ಚೆಂಡು ಸೀಮಾ ರೇಖೆಯ ಅಂಚಿನತ್ತ ಕ್ರಮಿಸ್ತಾ ಇದೆ. ಸ್ಕೋರ್ ಲಗಿ ಭಾಗದಲ್ಲಿ 2 ಓಟದ ಪೂರೈಕೆ. ಖಾತೆ ಕೂಡ ತೆರವಾಗ್ತಾ ಇದೆ. 2 ಓಟದ ಮುಖ್ಯವಾಗಿ 54ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇದೆ ಗೋದಾವರಿ ಗಾರ್ಡಿಯನ್ಸ್. ಎರಡನೇ ಬಾರಿ ಮತ್ತೊಮ್ಮೆ ನಿರೋಷಾ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಲಾಂಗ ನಡುವೆ ಕ್ರಮಿಸ್ತಾ ಇದೆ. ಒಂದೋಟದ ಪೂರೈಕೆ. ಬಹುಶಃ ಈ ಒಂದು ಕ್ರೀಡಾಂಗಣದಲ್ಲಿ ಒಂದು ಕಡಿಮೆ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಕೂಡ ಗೋದಾವರಿ ಗಾರ್ಡಿಯನ್ಸ್. ಮೂರನೇ ಬಾರಿ ಬಹಳ ಮರ್ತಿಯ ಹೊಡೆತ. ಮಿಡ್ ವಿಕೆಟ್ ನಡುವೆ ಚೆಂಡು ಕ್ರಮಿಸ್ತಾ ಇದೆ. ಓಟಗಳಿಗೆ ಮತ್ತೊಮ್ಮೆ ಅವಕಾಶವನ್ನ ನಿರೋಷ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಜ್ಯೋತಿ ರಮೇಶ್ ಸ್ಟ್ರೈಕರ್ ಅಲ್ಲಿ. ಮತ್ತೊಮ್ಮೆ ನಿರೋಷ. 4ನೇ ಬಾರಿ ನಿರೋಷ ಎಸೆದಂತ 4ನೇ ಚೆಂಡು ಬೀಸುವ ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಎಸ್ಕಾರಿಕೆಯನ್ನ ನಿರೋಷ ತೋರ್ಪಡಿಸ್ತಾ ಇದರಲ್ಲಿ. ಸುಂದರತೆ ಚೆಂಡು. ಡಾಟ್ ಬಾಲ್ ನ ಸೇರ್ಪಡೆ. ಚೆಂಡಿನ ಗತಿಯನ್ನು ಅರಿಯದೆ ಸಂಪೂರ್ಣವಾಗಿ ಜ್ಯೋತಿ ರಮೇಶ್ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕಮಾನ್ ಜೋ, ಬಾಡಿ ಟಚ್ ಅಲ್ಲ, ಬ್ಯಾಟ್ ಟಚ್ ಬೇಕು. ಕೊನೆಯ ಬಾರಿ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಮರತಿ ಹೊಡೆತ. ಮಿಡ್ ವಿಕೆಟ್ ನಡುವೆ 2 ಓಟದ ಪೂರೈಕೆ ಆಗ್ತಾ ಇದೆ. ಬಹುಶಃ ಸಿಕ್ಸ್. ಜ್ಯೋತಿ ರಮೇಶ್ ದಾಂಡಿನ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ.
ಸಾಕಷ್ಟು ಚೆಂಡುಗಳು ಡಾಟ್ ಬಾಲ್ ಆಗಿದ್ರು ಕೂಡ ಅಂತಿಮ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ನಿಖಿತ್ ಸರ್ ಏನದು 6. ಓಕೆ. ತಂಡದ ಒಟ್ಟು ಮೊತ್ತ 9. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ರಾಧ್ಯ ಇಸ್ಕಾರ್ಕೆಯಲ್ಲಿ ಬಹಳ ಶುದ್ಧಮಾರುತಿಯ ಹೊಡೆತ, ಚೆಂಡು ಮಿಡ್ ವಿಕೆಟ್ ನಡುವೆ ಕ್ರಮಿಸ್ತಾ ಇದೆ. 2 ಓಟದ ಸೇರ್ಪಡ. ಶರವೇಗದಲ್ಲಿ ಎಸ್ಕಾರ್ಕೆಯವನ್ನ ರಾಧ್ಯ ತೋರ್ಪಡಿಸಿದ್ರು ಕೂಡ ಅಲ್ಲಿ ವರ್ಷಿನಿ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಬಹಳ ಶುದ್ಧ ಮಾರುತಿಯ ಒಂದು ಸತ ತನ್ಮೂಲಕವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗಿದೆ. ವರ್ಷಿನಿಗೆ ಆರಂಭಿಕ ಜೀವದಾನ ಲಭಿಸ್ತಾ ಇದೆ ಕೂಡ. ಸರ್ 1 ಮಿನಿಟ್. ಒಂದ್ ನಿಮಿಷ ಇರಿ, 1 ನಿಮಿಷ ಮೇಡಮ್. ರಾಧ್ಯ ಮೇಡಮ್ 1 ನಿಮಿಷ. ಓಕೆ, ಕರೆಕ್ಟ್ ಆಗಿದೆ ಸ್ಕೋರ್. ಓಕೆ ಓಕೆ, ಪಂದ್ಯಾಟವನ್ನು ಮುಂದುವರಿಸಿ. ಮೂರನೇ ಬಾರಿ ಮತ್ತೊಮ್ಮೆ ರಾಧ್ಯ. ವರ್ಷಿನಿ ಸ್ಟ್ರೈಕರ್ ಅಲ್ಲಿ ನೋಡಿ, ಬಾಲ್ LED ನ ಕ್ರಾಸ್ ಆಗಬೇಕು. ಬಾಲ್ LED ನ ಕ್ರಾಸ್ ಆದ್ರೆ ಮಾತ್ರ 2 ರನ್ಸ್ ಡಿಕ್ಲೇರ್. ಇಫ್ ದ ಬಾಲ್ ರೀಬೌಂಡ್ ಆಗಿ ಬಂತು ಅಂದ್ರೆ ಬಾಲ್ ಇನ್ ಪ್ಲೇ. ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಮೂರನೇ ಬಾರಿ ರಾಧ್ಯ. ವರ್ಷಿನಿ ಗೆಸ್ತಂತ ಚೆಂಡು. 2 ಓಟದ ಸೇರ್ಪಡೆ. ಬಿರುಸಿನ ಆಟಕ್ಕೆ ಇಲ್ಲಿ ವರ್ಷಿನಿ ಕೈ ಹಾಕ್ತಾ ಇದ್ದಾರೆ. ಈಗಾಗಲೇ 2 ಓಟವನ್ನು ಕೂಡ ಪೂರೈಸಿಕೊಂಡಿದ್ದಾರೆ. ತಂಡದ ಒಟ್ಟು ಮೊತ್ತ 14. 4ನೇ ಬಾರಿ ರಾಧ್ಯ ಟು ವರ್ಷಿನಿ. ಬಹಳ ಶುದ್ಧಮರ್ತಿ ಎಸೆತ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ರನ್ಔಟ್ ಅವಕಾಶ. ಈ ಬಾರಿ ಅವಕಾಶದ ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಸುಲಭ ಸಾಧ್ಯತೆ, ಒಂದು ರನ್ಔಟ್ ಅವಕಾಶ ಇದ್ರೂ ಕೂಡ ಇಲ್ಲಿ ಮಲಪ್ರಭಾ ಮ್ಯಾವರಿಕ್ಸ್ ನ ಆಟಗಾರ್ತಿಯರು ಒಂದು ಅವಕಾಶದ ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಜೀವದಾನ ಕೂಡ ಆಟಗಾರ್ತಿ ವರ್ಷಿನಿಗೆ ಲಭಿಸ್ತಾ ಇದೆ. ಮತ್ತೊಮ್ಮೆ ರಾಧ್ಯ ಎಸ್ಕಾರ್ಕೆಯಲ್ಲಿ. ಜ್ಯೋತಿ ರಮೇಶ್ ಸ್ಟ್ರೈಕರ್ ಅಲ್ಲಿ. ಜ್ಯೋತಿಗೆ ಸಂದ ಚೆಂಡು ಬಹಳ ಶುದ್ಧ ರೀತಿಯ ಹೊಡೆತ ಮಿಡ್ ವಿಕೆಟ್ ನಡುವೆ ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ರಾಧ್ಯ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕಳೆದ ಓವರ್ನಲ್ಲಿ ಅಂತಿಮ ಚೆಂಡಿನಲ್ಲಿ ಜ್ಯೋತಿ ರಮೇಶ್ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಸದ್ಯ ಈ ಓವರ್ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಕೊನೆಯ ಬಾರಿ ಅಂತಿಮ ಚೆಂಡು. ಬಹಳ ಶುದ್ಧ ರೀತಿಯ ಎಸೆತ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ 15 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ಗೋದಾವರಿ ಗಾರ್ಡಿಯನ್ಸ್ ತಂಡ. ಇನ್ನೂ ಕೂಡ ಜಯಕ್ಕಾಗಿ 24 ಚೆಂಡುಗಳ ಮುಂದೆ 39 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಭಾವನಾರನ್ನ ಪರಿಚಯಿಸ್ತಾ ಇದೆ ಮಲಪ್ರಭಾ ಮ್ಯಾವರಿಕ್ಸ್ ತಂಡ.
ಅಲ್ಲಿ ಬೌಲರ್ ಅನ್ನ ಬದಲಾಯಿಸ್ತಾ ಇದ್ದಾರೆ. ಭಾವನಾ ಬದಲಾಗಿ ಅನೂರನ್ನ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರೆ. ಇಪ್ಪತ್ತ 34-39. ಅನ್ನು ಇಲ್ಲಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಮಾತ್ರ ಸತತವಾಗಿ ಆ ತಂಡವನ್ನು ಜಯಿಸಿ ಕೊಡ್ಲಿಕ್ಕೆ ಸಾಧ್ಯ ಇರ್ತದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಟಗಾರ್ತಿಯರ ಹೊಂದಾಣಿಕೆಯ ಕೊರತೆಯಿಂದಾಗಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ವರ್ಷಿನಿಗೆ ಬಹುಶಃ ಇಲ್ಲಿ ಎರಡನೇ ಜೀವದಾನ ಲಭಿಸ್ತಾ ಇದೆ ಕೂಡ. ಮತ್ತೊಮ್ಮೆ ಅನು ಟು ಜ್ಯೋತಿ ರಮೇಶ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ನಡುವ 4 ಓಟದ ಸೇರ್ಪಡೆ ಬೌಂಡ್ರಿ. ಮ್ಯೂಸಿಕ್ ಪ್ಲೀಸ್. ಮೂರನೇ ಬಾರಿ ಮತ್ತೊಮ್ಮೆ ಅನು ಟು ಜ್ಯೋತಿ ರಮೇಶ್. ಯಾರ್ಕರ್ ಡೆಲಿವರಿ ರನ್ಔಟ್ ನ ಅವಕಾಶ ಇತ್ತು. ಈ ಬಾರಿ ರನ್ಔಟ್ ನ ಅವಕಾಶದ ಲಾಭವನ್ನ ಮತ್ತೊಮ್ಮೆ ಪಡ್ಕೊಳ್ತಾ ಇಲ್ಲ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಜ್ಯೋತಿ ರಮೇಶ್ ಮತ್ತೆ ವರ್ಷಿಣಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಜಾಣ್ಮೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ನಾಲ್ಕನೇ ಬಾರಿ ಅನು ಟು ವರ್ಷಿಣಿ. ವರ್ಷಿಣಿಗೆ ಸಂತ ಚೆಂಡು 2 ಓಟದ ಸೇರ್ಪಡೆ. 2 ರನ್ ಇದೆ ಮೇಡಮ್ 2 ರನ್ ಇದೆ, ಓಡಬೇಡಿ. ಅಲ್ಲಿ ಹೋದ್ರೆ 2 ರನ್. 2 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ತಾವು ಅಂಪೈರ್ ಸಿಗ್ನಲ್ ಅನ್ನ ಗಮನಿಸ್ಕೊಳ್ಳಿ ದಯವಿಟ್ಟು, ಓಡಕ್ ಹೋಗ್ಬೇಡಿ. ಮತ್ತ ಅನು ಎಸ್ ಕಾರ್ಕೆಯಲ್ಲಿ 5ನೇ ಬಾರಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ನಡುವೆ 2 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 25, 25. 19 ಚೆಂಡುಗಳ ಮುಂದೆ 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಗೋದಾವರಿ ಗಾರ್ಡಿಯನ್ಸ್ಗೆ. ಅಲ್ಲಿ ಪ್ರತಿಯೊಂದು ಓಟದ ಬಳಿಕ ಚರ್ಚೆಯನ್ನ ಮಾಡಬೇಡಿ, ವಿಳಂಬ ಆಗ್ತಾ ಇದೆ, ಸಾಕಷ್ಟು ಪಂದ್ಯಾಟಗಳು ಬಾಕಿ ಇದೆ. ಮತ್ತೆ ಅನು ಕೊನೆ ಬಾರಿ. ಸ್ಲೋವರ್ ಚೆಂಡು ಸ್ಕ್ವೇರ್ ಲೆಗ್ ನಡುವ ರನ್ಔಟ್ ನ ಅವಕಾಶ ಇಲ್ಲಿ. ಮತ್ತೆ ಫೀಲ್ಡರ್ ಇಲ್ಲಿ ಚುರುಕಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಚೆಂಡನ್ನು ರವಾನಿಸಿದ್ರೆ ಮತ್ತೊಂದು ವಿಕೆಟ್ ಆಘಾತ ಆಗುವ ಸಾಧ್ಯತೆ ಇತ್ತು ಗೋದಾವರಿ ಗಾರ್ಡಿಯನ್ಸ್ ತಂಡದ ಪರವಾಗಿ. ಹಲೋ, ಅದೃಷ್ಟ ಇಲ್ಲಿ ಆಟಗಾರ್ತಿಯರಿಗೆ ಕೈ ಹಿಡಿತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 25. ಭಾವನಾ ಇಸ್ಕಾರ್ಕಿಯಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 17ಕ್ಕೆ 29. ವೈಡ್ ಬಾಲ್ ಸೂಚನೆ, 1 ಓಟದ ಹೆಚ್ಚುವರಿ ಸೇರ್ಪಡೆ. 17ಕ್ಕೆ 28. 17 balls 28 runs required now. ಜ್ಯೋತಿ ರಮೇಶ್ ಸ್ಟ್ರೈಕರ್ ಅಲ್ಲಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾ ರೋಕೆ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. 6 ಜ್ಯೋತಿ ರಮೇಶ್ ಬಿರುಸಿನ 6
ಈಗಾಗಲೇ ಜ್ಯೋತಿ ರಮೇಶ್ ಎರಡನೇ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಅಪ್ಪರ್ ಸ್ಟ್ಯಾಂಡ್ ಅಲ್ಲಿ ದಾಖಲಿಸ್ತಾ ಇದ್ದಾರೆ ಸಿಕ್ಸರ್ ಅನ್ನ. ಮತ್ತೊಮ್ಮೆ ಭಾವನಾ ಇಸ್ಕಾರ್ಕಿಯಲ್ಲಿ ತಂಡದ ಒಟ್ಟು ಮೊತ್ತ 32. ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ರಿಸ್ಕಿ ಸಿಂಗಲ್ ಅಪಾಕಾರಿ ಓಟವನ್ನು ಮತ್ತೊಮ್ಮೆ ಇಲ್ಲಿ ದಾಖಲಿಸಿದ್ರು ಜ್ಯೋತಿ ರಮೇಶ್ ಮತ್ತೆ ವರ್ಷಿಣಿ. ತಂಡದ ಒಟ್ಟು ಮೊತ್ತ 33. 15ಕ್ಕೆ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೊಮ್ಮೆ ಭಾವನಾ ಟು ವರ್ಷಿಣಿ. ಬಹಳ ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚೆಂಡಿಗೆ ಡಿಫೆನ್ಸ್ ಅನ್ನ ಮಾಡಿದ್ರು ಅಲ್ಲಿ ವರ್ಷಿಣಿ. ಮತ್ತೊಮ್ಮೆ ಭಾವನಾ 5ನೇ ಬಾರಿ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ನಡುವ 2 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 13ಕ್ಕೆ 19 ಓಟಗಳು ಬರಬೇಕಾಗಿದೆ. 13ಕ್ಕೆ 19. ಇನ್ನೂ ಕೂಡ ಅಲ್ಲಿ ಮಲಪ್ರಭಾ ಮ್ಯಾವರಿಕ್ಸ್ಗೆ ಅವಕಾಶ ಇದೆ. ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡ್ಕೊಂಡ್ರೆ ತಮಗೂ ಅವಕಾಶ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ಯಾವುದೊಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ಆತನನ್ನ ನಿಜವಾಗ್ಲೂ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಬಹಳಷ್ಟು ಪಂದ್ಯಾಟದ ಫಲಿತಾಂಶಗಳು ಬುಡ ಮೇಲಾಗಿದೆ. ಪ್ರಸ್ತುತ ಇಲ್ಲಿ ಮಲಪ್ರಭಾ ಮ್ಯಾವರಿಕ್ಸ್ ಜಯವನ್ನ ದಾಖಲಿಸೋದು ಅಥವಾ ಗೋದಾವರಿ ಜಯವನ್ನ ದಾಖಲಿಸೋರು ನೋಡಬೇಕಾಗಿದೆ. ಮತ್ತೊಮ್ಮೆ ಭಾವನಾ ಇಸ್ಕಾರ್ಕಿಯಲ್ಲಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಜ್ಯೋತಿ ರಮೇಶ್ ಓಟವನ್ನು ದಾಖಲಿಸುವಂತಲ್ಲಿ ನಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ರು. ಡಾಟ್ ಬಾಲ್ನ ಸೇರ್ಪಡೆ. 4 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 35. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ 12ಕ್ಕೆ 19. 12 balls 19 runs required now. ಎರಡೂ ತಂಡಗಳು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳದಂತ ತಂಡಗಳು. ಮಲಪ್ರಭಾ ಮ್ಯಾವರಿಕ್ಸ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಗೋದಾವರಿ ಗಾರ್ಡಿಯನ್ಸ್. ಪ್ರತಿಭಾ ಎಸ್ಕಾರ್ಕಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಚುರುಕಾಗಿ ಕ್ಷೇತ್ರ ರಕ್ಷಣೆಯನ್ನ ಮಾಡಬಲ್ಲಂತ ಕ್ಷೇತ್ರ ರಕ್ಷಕಿ ಪ್ರಸ್ತುತ ಈಗ ಬೌಲಿಂಗ್ ವಿಭಾಗದಲ್ಲಿ. ನಿನ್ನೆ ದಿನ 2 ಕ್ಯಾಚ್ ಅನ್ನ ನಂಬಲ ಸಾಧ್ಯ ರೀತಿಯಲ್ಲಿ ಪಡ್ಕೊಂಡಿದ್ರು ಪ್ರತಿಭಾ. ಸದ್ಯ ಈಗ ಬೌಲಿಂಗ್ ಅಲ್ಲಿ ಮಿಂಚ್ತಾರ ಇಲ್ಲ ನೋಡಬೇಕಾಗಿದೆ. ಪ್ರತಿಭಾ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಮಲಪ್ರಭಾ ಮ್ಯಾವರಿಕ್ಸ್ಗೆ ಜಯವನ್ನು ದಾಖಲಿಸಬೇಕಾದ್ರೆ ಪ್ರತಿಭಾರವರ ಒಂದು ಜಾಣ್ಮೆ ಎಸ್ಕಾರಿಕೆ ಬರಬೇಕಾಗಿದೆ. 12ಕ್ಕೆ 19. ಲೆಗ್ ಬಾಯ್ 2 ಓಟದ ಹೆಚ್ಚುವರಿ ಸೇರ್ಪಡೆ. ಜ್ಯೋತಿ ರಮೇಶ್ ಸ್ಟ್ರೈಕರ್ ಅಲ್ಲಿ. ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ಮತ್ತೊಮ್ಮೆ ಪ್ರತಿಭಾ. ಯಾರ್ಕರ್ ಲೆನ್ ಡೆಲಿವರಿ. ಕವರ್ಸ್ ವಿಭಾಗದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರತಿಭಾ. ಅನುಭವಿ ಆಟಗಾರ್ತಿ ಕೂಡ ಪ್ರತಿಭಾ. ಯಾವುದೇ ಕ್ಷಣದಲ್ಲೂ ವಿಕೆಟ್ ಅನ್ನ ಪಡೆಯಬಲ್ಲಂತ ಸಾಮರ್ಥ್ಯವುಳ್ಳ ಬೌಲರ್ ಕೂಡ. ಮತ್ತೊಮ್ಮೆ ಪ್ರತಿಭಾ ಇಸ್ಕಾರ್ಕಿಯಲ್ಲಿ. ಜ್ಯೋತಿ ರಮೇಶ್ ಸ್ಟ್ರೈಕರ್ ಅಲ್ಲಿ. ಬಹಳ ಉತ್ತಮ ರೀತಿಯ ಒಂದು ಎಸೆತ ಮಿಡ್ ವಿಕೆಟ್ ನಡುವೆ. ಅಲ್ಲಿ 3ನೇ ನಿರ್ಣಾಯಕರು ಪರಿಶೀಲಿಸಬೇಕಾಗಿದೆ. ಥರ್ಡ್ ಅಂಪೈರ್ ಅಲ್ಲಿ ಚೆಕ್ ಮಾಡಿ ಎಷ್ಟರನ್ನು ಪ್ಲೇ ಮಾಡಿ ಸರ್. ಬೌಂಡ್ರಿಯಾ? ಅಲ್ಲಿ ಪ್ಲೇ ಮಾಡಿ, ಇವರ ರೀಪ್ಲೇ ಸ್ವಲ್ಪ ತೋರಿಸಿ ಅಲ್ಲಿ. ಥರ್ಡ್ ಅಂಪೈರ್ ಸರ್ ಒಂದ್ಸಾರಿ ಚೆಕ್ ಮಾಡಿಸ್ಬಿಡಿ. ಹಲೋ ಬ್ರದರ್ ಸರ್, ಆನ್ ಫೀಲ್ಡ್ ಕೊಡಿ ಸರ್. ಈ ಒಂದು ಇದು ಆನ್ ಫೀಲ್ಡ್ ಕೊಡಿ. ಓಕೆ, ಬೌಂಡ್ರಿ ಅನ್ನೋ ಸೂಚನೆ ರವಾನೆ ಆಗ್ತಾ ಇದೆ. ಸ್ಕೋರ್ ಲಾಗ್ ಅಂಪೈರ್ ಮದನ್ ಮಾಡ್ಕೇರಿ ಈಗಾಗಲೇ ಸೂಚನೆ ಕೊಟ್ಟಿದ್ರು.
ಉತ್ಸವ ಆಡನ ಬನ್ನಿ ಉತ್ಸವ ಉತ್ಸವ ಮಾಡನ ಬನ್ನಿ ಉತ್ಸವ 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 ಇದು WBC ಉತ್ಸವ ಉತ್ಸವ ಎಸ್ ಎಸ್ ಪ್ಲೀಸ್ ರಿಪ್ಲೇ ಹಾಕಿ. ಅಲ್ಲಿ ಮದನ್ ಸರ್ ಒಂದ್ಸರಿ ಹೇಳಿ, ಅಲ್ಲಿ ಏನಿದೆ ಅದು ಹೇಳಿ. ಫಸ್ಟ್ ಒಳಗಡೆನೆ ಬಿತ್ತು ಪಿಚ್ಚು ಇಲ್ಲಿ ಬಿದ್ದು ಆಚೆ ಹೋಯ್ತು ಸರ್. ಬೌಂಡ್ರಿ, ಓಕೆ ಫೈನ್. ಎಸ್ 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 ಬೌಂಡ್ರಿ 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 ಮೇಡಮ್. ಮತ್ತೊಮ್ಮೆ ಪ್ರತಿಭಾ ಇಸ್ಕಾರ್ಕಿಯಲ್ಲಿ ಜ್ಯೋತಿಗೆ ಸಂದ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು ಜ್ಯೋತಿ ರಮೇಶ್. ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಪ್ರತಿಭಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಿಕ್ಸರ್ ಅನ್ನ ಅಡ್ಡಾಯಿಸುವಂತ ಯಶಸ್ಸನ್ನ ಕಾಣ್ತಲ್ಲ. ಸಿಕ್ಸರ್ ಆರೋಟದ ಸೇರ್ಪಡ. ಉತ್ಸವ 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 ಇದು WBC ಉತ್ಸವ 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 UBC ಉತ್ಸವ ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು. ಇಲ್ಲಿ ವರ್ಷಿನ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಪ್ರತಿಭಾ. ಮತ್ತೊಮ್ಮೆ ಸ್ಕಾರ್ಕಿಯಲ್ಲಿ 7-5 ಕೊನೆಯ ಬಾರಿ. ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. 2 ಓಟದ ಸೇರ್ಪಡೆ. 6-3. 6 ಬಾಲ್ 3 ರನ್ಸ್ ರಿಕ್ವೈರ್ಡ್ ನಾವು. ಓವರ್ ಮುಕ್ತಾಯ ಕಂಡುಕೊಂಡಿದೆ. 6 ಬಾಲ್ 3 ರನ್ಸ್. ವಿಜಯದ ಹೊಸ್ತಿಲತ್ತ ಗೋದಾವರಿ ಗಾರ್ಡಿಯನ್ಸ್. ಇಲ್ಲಿ ಜ್ಯೋತಿ ರಮೇಶ್ ಹಾಗೂ ವರ್ಷಿನಿಗೆ ಅಷ್ಟೇ ಪ್ರಶಂಸೆ ಪಟ್ಟರು ಅಷ್ಟೇ ಕಡಿಮೆ. ಆರಂಭಿಕ ಸರದಿ ಆಟಗಾರ್ತಿಯಾಗಿ ಕಣಕ್ಕಿಳಿದು ತನ್ನ ತಂಡವನ್ನ ಜಯವನ್ನ ದಾಖಲಿಸಲು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಒಂದೆಡೆ ವರ್ಷಿನಿ, ಮತ್ತೊಂದೆಡೆ ಜ್ಯೋತಿ ರಮೇಶ್. ಜ್ಯೋತಿ ರಮೇಶ್ ಈ ಬಾರಿ ಬಿರುಸಿನ ಸಿಕ್ಸರ್ ದಾಖಲಿಸುವ ಮುಖವಾಗಿ ಗೋದಾವರಿ ಗಾರ್ಡಿಯನ್ಸ್ ಪಂದ್ಯಾಟವನ್ನ ಮಲಪ್ರಭಾ ಬೆವರಿಸಿರುವ ಜಯಿಸ್ತಾ ಇದ್ದ ಆ ತಂಡಕ್ಕೆ ಬದಲಾಗಿ ಅಭಿನಂದಿಸ್ತಾ ಇದ್ದವ. ಉತ್ಸವ 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 UBC ಉತ್ಸವ 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 UBC ಥ್ಯಾಂಕ್ ಯು ಗರ್ಲ್ಸ್. ಮುಂದಿನ ಹಂತಕ್ಕಾಗಿ ತೇಜಸ್ವಿನಿ. ಥ್ಯಾಂಕ್ ಯು ಗರ್ಲ್ಸ್. ಶೇಕ್ ಹ್ಯಾಂಡ್ ಮಾಡಿ. ದಟ್ಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಶೇಕ್ ಹ್ಯಾಂಡ್ ಪ್ಲೀಸ್. ಮುಂದಿನ ಮ್ಯಾಚ್ ರೆಡಿ ಇರಿ. ಹೇಮಾವತಿ ವರ್ಸಸ್ ಕಾವೇರಿ. ಓಕೆ ನಂದನ್ ಸರ್ ಪ್ಲೀಸ್ ವೆಲ್ಕಮ್ ದಮ್. ಮುಂದಿನ ಪಂದ್ಯಾಟಕ್ಕಾಗಿ ಟೀಮ್ ಹೇಮಾವತಿ ಹಾಗೆ ಟೀಮ್ ಕಾವೇರಿಯ ಎಲ್ಲ ಆಟಗಾರರು ಕೂಡ ಆದಷ್ಟು ಬೇಗ ಕ್ರೀಡಾಂಗಣವನ್ನು ಸಜ್ಜಾಗಬೇಕು.